ಈಗ ನಮ್ಮ ಬಲೇನು ನಿಂತದ ನಮ್ಮ ಕರ್ಕೊಂಡು ಹೋಗಾಕ ಸಮು ಕಡೆ ಹೋಗೋಣ ಈಗ ನೋಡೋಣ. ಈಗ ಆಫೀಸದ ಕಾರ್ಯಕ್ರಮ ಮುಗಿಸ್ಕೊಂಡ್ರೆ ಸಮು ಕಡೆ ಹೋಗ್ತಾ ಇದೀವಿ. ಬನ್ನಿ ನೋಡಿ ನಮ್ದು ಎಷ್ಟು ಅಟ್ಯಾಚ್ಮೆಂಟ್ ಆಗದ ಅಂದ್ರೆ ಬೀಮ್ಸ್ ಕಾಲೇಜಿಗೆ ಮತ್ತೆ ಸಿವಿಲ್ಗೆ ಹೋಗೋದು ಬರೋದು ಎಲ್ಲರೂ ಟ್ರೀಟ್ಮೆಂಟ್ ಸಲುವಾಗಿ ಬರ್ತಾ ಇರ್ತವೆ. ಭೇಟಿಯಾಗಿ ಬರ್ತಾರೆ. ನಾವು 5 ವರ್ಷ ಆಯ್ತು ಹಂಗೆ ಹೋಗೋದು ಬರೋದು ಹಂಗೆ ಮಾಡ್ತಾನೆ ಇದೀವಿ, ತಿರ್ಗಾಡ್ತಾನೆ ಇದೀವಿ. ನಮಗೊಂಥರ ಇಲ್ಲೇ ಮನೆ ಕಡೆನೇ ಇದೆ ಆ ರೀತಿ ಆಗ್ಬಿಟ್ಟದ. ಇದೆಲ್ಲ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗ ಸೇವೆ ಮಾಡ್ತದ. ಒಂದು ಹಾಸ್ಪಿಟಲ್ ಸಿವಿಲ್ ಅಂತ ಅಂತಿದ್ರೆ ನಂಗೆ ಗೊತ್ತದ. ನಾವು ಯಾವಾಗ ಇಲ್ಲಿ ಬಂದಿರಲಿಲ್ಲ, ನಾ ಯಾವಾಗ ತೋರ್ಸಕ್ಕೆ ಮಾಡಕ್ಕೆ ಇಲ್ಲಿ ಬಂದೇನೇ ಇಲ್ಲ. ಆದರೂ ಪೇಷಂಟ್ಗಳು ಹೊರಗಡೆ ನೋಡ್ತೀನಿಲ್ಲ, ಅದು ನೋಡಿದಾಗ ಎಷ್ಟು ಜನ ಪೇಷಂಟ್ಗಳು ಆರಾಮಾಗಿ ಅಲ್ಲಿಂದ ಹೋಗ್ತಾರಲ್ಲ, ಅದು ಭಾಳ ಸ್ಪೆಷಲ್ ಅದ. ಮತ್ತು ಅಲ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗದ. ಮತ್ತು ಅಪ್ಪನೂ ಅಲ್ಲೇ ಈಗೆಲ್ಲ ಡ್ಯೂಟಿ ಮಾಡ್ತಾ ಇದ್ದಾನ, ಅದು ಒಂದು ಖುಷಿ ಅದ. ಒಂದು ಕಾಲೇಜ್ ಬಂದದ ಇಲ್ಲಿ, ಅಲ್ಲೆಲ್ಲ ಕಾರ್ಯಕ್ರಮ ನಡೆದದ, ಅಲ್ಲಿಗೂ ಸ್ವಲ್ಪ ಅಟೆಂಡ್ ಮಾಡಿ ಬರ್ತೀವಿ. ಭೇಟಿಯಾಗಿ ನಡೀರಿ ಎಲ್ಲರೂ ಯಾರ್ಯಾರು ಸಿಗ್ತ. ಬೇಡ ನಿಮ್ಮ ಮೊಬೈಲ್ ಇಟ್ಕೊರಿ. ಇಲ್ಲ ಅಂತ ಮಳಿ ಅದ ರೀ, ಛತ್ರಿ ಟೋಪಿ ಹಾಕೋರಲ್ಲ. ಅದೇ ಹಾ ಕೈ ಮುಗಿಯುವ ಜನನಿ ಬೀಳಿದು ಪಡೆದ ಪುಣ್ಯರು ನೂರಾರು ಕಣ್ಣುಗಳು ನಮಗೆ ಇಂದು ಸಾಲವು, ಇಂದು ನಮಗೆ ಸಾಲವು, ಇಂದು ನಿಮ್ದಿದ್ದೀನಾ ಈಗ ಇದ್ದೀರಾ? ನಿಮ್ಮ ಕಾಣಿಸ್ತಾ ಇದ್ದೀರಾ ಭಾಳ. Belgaum Dermatology Society performed by dedicated dermatologist department ಹಂಚಿಕೊಳ್ಳುತ್ತಿದ್ದಾರೆ. ಏನೋ ರಾಹುಲ್, ನನ್ ಕೂದಲು ಹೋಗ್ತಾ ಇದೆ ಅಂದ್ರೆ ಬೆಂಗಳೂರು ಟ್ರಾಫಿಕ್ ರೂಲ್ಸ್ ತಾನೆ, ಎಲ್ಲಿ ಹೋಗ್ತಾವ ಅಂತ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್. ನಾನು ನಿನ್ನೆ ನಮ್ ಕಾಲೇಜಿನ ಹಳೆ ಫೋಟೋಗಳು ನೋಡ್ತಾ ಇದ್ದೆ. ರಾಕೇಶ್ ನೆನ್ಪಿದೆಯಾ? ಟೋಟಲಿ ಬಾಲ್ಡ್ ಫೆಲೋ. ಅವ್ನ್ ಹೆಡ್ ಶೈನಿಂಗ್ ಬ್ಲೂ, ಅದೆಲ್ಲಿ ಮರಿತೀವಿ. ಅದಾಗ್ಲೇ ರಾಕೇಶ್ ರಸ್ತೆದಾಚೆ ಸ್ಮಾರ್ಟ್ ಲುಕ್ ನೊಂದಿಗೆ ಕಾಣಿಸಿಕೊಳ್ಳುತ್ತಾನೆ. ಅಯ್ಯೋ, ಅವ್ನ್ ರಾಕೇಶ್ ಅಲ್ವಾ? ಏನ್ ಫುಲ್ ಟ್ರಾನ್ಸ್ಫಾರ್ಮೇಶನ್. ಇಂಪಾಸಿಬಲ್. ಅವ್ನ್ ಹೆಲ್ತಿ ಬಿಗಿರ್ಬೇಕು. ಹೇ ಬ್ರೋಸ್, ಲಾಂಗ್ ಟೈಮ್ ನೋಸಿ. ಹೇಗಿದೆ ನನ್ನ ಹೊಸಲು? ಟೈಮ್ ಬಿಟ್ಬಿಡು. ಈ ಹೇರ್ ಎಲ್ಲಿಂದ ಬಂತು? ಮೊದಲು ಅದನ್ನೇ. MD ಡರ್ಮಟೊಲಜಿಸ್ಟ್ ಹತ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡೆ. ಸ್ಲೋಲಿ, ಕಾಸ್ಟ್ಲಿ ಬಟ್ ಕಂಪ್ಲೀಟ್ಲಿ ಸೇಫ್. ನೋ ಸೈಡ್ ಎಫೆಕ್ಟ್ಸ್. ಹೌದಾ? ಎಕ್ಸಾಕ್ಟ್ಲಿ. ಸರ್ಟಿಫೈಡ್ ಟ್ರಸ್ಟೆಡ್ ಪ್ರೊಸೀಜರ್ಸ್. ನೋ ಜುಗಾಡ್, ಓನ್ಲಿ ಸೈನ್ಸ್. ಪಕ್ಕ ಹೇಳ್ಕೊಳತ್ತಾಗುತ್ತಾ? ಸ್ನೇಹ ಬಿಸಿ ಚಹಾ ಹಿಡಿದು ಶಿವು ಜೊತೆ ಮಾತನಾಡುತ್ತಾ ಒಳಗೆ ಬರುತ್ತಾಳೆ. ಈ ಹವಾಮಾನಕ್ಕೆ ಬಿಸಿ ಚಹಾ ಸೂಪರ್ ಅಲ್ವಾ? ಮಾತನಾಡುತ್ತಾ ಕೈ ಬೀಸಿದಾಗ ಚಹಾ ಎಡಗೈ ಮೇಲೆ ಸುರಿಯುತ್ತದೆ. ಅಯ್ಯೋ, ಇಷ್ಟು ಬಿಸಿ ಚಹಾ ಏನಾಯಿತು? ಒಳ್ಳೆಯದಾ? ಅದ್ಭುತ. ಇಷ್ಟು ಬಿಸಿ ಆದರೂ ನನಗೆ ಏನೂ ತಾಗಿಲ್ಲ. ಏನು, ಸ್ವಲ್ಪವನ್ನೂ ಇಲ್ಲವೇ? ಹೌದು, ಮತ್ತು ನೋಡು, ಇಲ್ಲಿ ಈ ಬಿಳಿ ಚುಕ್ಕಿಗಳಿವೆ. ಕೆಲ ವಾರಗಳಿಂದ ಇವೆ, ಆದರೂ ತುರಿಕೆಯೂ ಇಲ್ಲ, ಚುರುಕು ಸಹ ಇಲ್ಲ. ಸ್ನೇಹ, ಇದು ಸಾಮಾನ್ಯವಾಗಿ ಕಾಣುತ್ತಿಲ್ಲ. ನೀನು ಒಮ್ಮೆ ತಪಾಸಣೆ ಮಾಡಿಕೊಳ್ಳಬೇಕು. ನನಗೆ ಒಬ್ಬ ಆಯುಷ್ ವೈದ್ಯರ ಪರಿಚಯ ಇದೆ. ಚರ್ಮದ ಸಮಸ್ಯೆಗಳಿಗೆ ಬಹಳ ಪ್ರಸಿದ್ಧರು. ಅವರು ನನಗೆ ಕಹಿ ಕಷಾಯ ಕೊಡುವುದಿಲ್ಲ ಅಂದ್ರೆ ಸರಿ. Scene 2. Sneha and Shivu walk into a small herbal clinic. The Ayush practitioner is sitting cross-legged, reading an old book. Welcome. What brings you here? Doctor, I have these white patches on my hand. They have been there for few weeks. And in that area, I can't really feel anything when I touch it. Oh, don't worry. This is a common skin issue. Apply this oil and you'll be fine in 2 weeks. The doctor
Hands over Sneha a small bottle of herbal oil. So no other test needed. Not necessary. It's nothing serious. ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಪಾಪ. ನಿದ್ದೆ ಬಂತೇನ್ರಿ? ಮಸ್ತ್ ಹತ್ಲ ನಿಮ್ದು ಭಾಳ ಚಪಾಯಿ ಬಾಸೋದಿದ್ರು ಸರ್. ಅದು ಸ್ಕಿನ್ ಬಗ್ಗೆ ಎಲ್ಲ ಇದು ಭಾಳ ಚಲೋ ಮಾಡಿದ್ರಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೇಗಿದೆಯಾ? ಆರಾಮಿದೆಯಾ? ಇದೀವಿ ಮನೆಗೆ. ನಾರಾಯಣ್ ಜಿಮ್ ಬಂದು ಕೂತಾನಂತಲ್ಲಿ. ಗೋಡ ಏನೋ ಬೇಕಾಗಿತ್ತಂತ ಅವಂಗ ಆಯ್ತು. ಅಲ್ಲ ತುಮಿ ಇವನ್ ಬಸ್ಲಾ ಇವ್ರೇನ್ ಮಾಡತ್ತ? चला चला या ಪ್ಯಾಂಟ್ 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 ಕಾದತ್ ಬಾಜಿ ಒಂದು ಫೋಟೋ ತಕೊಳ್ಳು. पाप त्यांचं सगळं साहित्य घेऊन ನೋಡಿದ್ರಲ್ಲ ಅಭಿಮಾನಿಗಳೇ, ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೀವಿ, ಏನ್ ಮಾಡಿದೀವಿ, ಯಾರನ್ನ ಭೇಟಿಯಾಗಿದ್ದೀವಿ, ಇವತ್ತು ಏನು ವಿಶೇಷ ಇತ್ತು, ಹೋಗೋವಾಗ ಹೇಳಿದೀವಿ, ಮತ್ತು ಅದರಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನಿಗೆ 79 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ಎಷ್ಟೋ ಜೀವಗಳು ತ್ಯಾಗ ಮಾಡಿದ್ದಾರೆ ನಮ್ಮ ಭಾರತೀಯ ಪ್ರಜೆಗಳು, ಸೈನಿಕರು ನಮ್ಮ ಅಮೂಲ್ಯವಾದ ಜೀವನ ಕಳ್ಕೊಂಡಿದ್ದಾರೆ. ಸೊ ಅವರ ಬಲಿದಾನದ ಫಲವಾಗಿ ನಾವು ಇವತ್ತು ಎಷ್ಟೊಂದು ಸ್ವತಂತ್ರವಾಗಿ ಪಕ್ಷಿಗಳ ತರ ನಮ್ಮ ದೇಶದಲ್ಲಿ ಸುತ್ತಾಡ್ತಾ ಇದೀವಿ, ತಿರುಗಾಡ್ತಾ ಇದ್ದೀವಿ. ಸೊ ಅದು ಭಾಗ್ಯ ನಮ್ಮ ಪುಣ್ಯಾತ್ಮರು ಪೂರ್ವಜರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಇಂಡಿಪೆಂಡೆನ್ಸ್ ಡೇ ಹಾರ್ದಿಕ ಶುಭಾಶಯಗಳು. ಆಮೇಲೆ ನಿಮ್ಗೆ ಸಣ್ಣ ಸಣ್ಣ ಕ್ಲಿಪ್ಸ್, ವಿಡಿಯೋ, ಶಾರ್ಟ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದೀವಿ. ಎಷ್ಟ್ ಆಗ್ತದ ಅಷ್ಟ್ ಮಾಡಿದೀವಿ. ಟೈಮ್ ಬೆಳಿಗ್ಗೆ ಗಡ್ಬಡಿ ಒಳಗೆ ಟೈಮ್ ತಕೊಂಡ್ ಹೋಗಿ ಬಂದ್ ಮಾಡಿದ್ದದ. ಎಲ್ಲಾರು ಅನ್ನತಿದ್ರು ಭಾಳ ವಿಡಿಯೋ ಚಲೋ ಬಂದಾವ, ಭಾಳ ಚೆನ್ನಾಗ್ ಮಾಡ್ತಾ ಇದ್ದೀರಾ, ಎಷ್ಟ ಎಲ್ಲಾ ಗೆಸ್ಟ್ಗಳು ಬಂದಾಗ ಅವ್ರಿಗೆ ಎಷ್ಟ ಅತಿಥಿ ಸತ್ಕಾರ ಎಷ್ಟ್ ಚೆನ್ನಾಗ್ ಮಾಡ್ತೀರಾ, ಎಲ್ಲಾ ಚಲೋ ಇದೆ ನಿಮ್ದ, ಭಾಳ ನೋಡುವಂಗ ಆಗ್ತದ. ಅದಕ್ಕ ಅಂತ ಹೇಳಿ ಎಲ್ಲ ಬಹಳಷ್ಟು ಹೊಗಳಿದ್ರಲ್ಲಿ ಖುಷಿನೂ ಆಯ್ತು. ಮತ್ತೆ ನನ್ನ ಮೊಬೈಲ್ ಚಾರ್ಜಿಂಗ್ ಮುಗ್ದೈತಿ. ಈಗ ನನಗೆ ಅನುಮತಿ ವಿಡಿಯೋ ಮುಗಿಸ್ಲಿಕ್ಕೆ ಅನುಮತಿ ಕೊಡ್ರಿ. ಮತ್ತೆ ವಿಡಿಯೋ ನೋಡಿಸಲ್ಲ ಧನ್ಯವಾದ ನೋಡಿ.